ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿಟಿ ಲೈಫ್ ಆಚೆಯಿಂದ ಬರ್ತಾನೆ ನಿಮಗೆ ಪೋಸ್ಟರ್ ಕಾಣಿಸುತ್ತೆ. ಪೋಸ್ಟರ್ ತುಂಬಾ ಇಷ್ಟ ಆಯ್ತು ನನಗೆ. ಅಂಡ್ ವಿನೋ ಲುಕ್ಕು ಅಂಡ್ ಇಬ್ರದ್ದು ಸಕ್ಕದಾಗಿದೆ ಲುಕ್ಕು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡೋ ಸಿನಿಮಾ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಕೇಟರ್ ಮಾಡೋ ಆಡಿಯನ್ಸು ಅಂಡ್ ಒಂದು ಹೊಸ ಪ್ರಪಂಚ ತೋರಿಸ್ತಾರೆ ಸಿನಿಮಾ ಮುಖಾಂತರ. ಅಂಡ್ ಈ ಫಿಲ್ಮ್ ಅಲ್ಲಿ ಅದು ಯಾವ ಪ್ರಪಂಚ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನೋಡೋಕೆ. ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಇಡೀ ಟೀಮ್ ನೀವು ವರ್ಕ್ ಮಾಡೋ ಲಾಸ್ಟ್ 2 ಸಿನಿಮಾನು ನನಗೆ ತುಂಬ ಇಷ್ಟ. ಆ್ಯಂಡ್ ಈ ಫಿಲ್ಮಲ್ಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ಕಾಯ್ತಾ ಇದ್ದೀನಿ ಸರ್ ನೋಡೋಕೆ. ಆ್ಯಂಡ್ ಎಂಟೈರ್ ಟೀಮ್ ಚರಣ್ ಸರ್ ಆಗಲಿ, ಮಾಸ್ತಿ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ನಾವು ಕೂಡ. ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ವಿನೋ ಟೀಮ್ ಸಕ್ಕತ್ತಾಗಿದೆ. ಆ್ಯಂಡ್ ವೇಟಿಂಗ್ ಟು ವಾಚ್ ಯುವರ್ ಸ್ಕ್ರೀನ್. ಥ್ಯಾಂಕ್ ಯು. ವಿಜಯ್ ವಿನಯ್ 2 ವಿ ಇಂದ ಶುರುವಾಗ್ತಿದೆ, ವಿಕ್ಟ್ರಿಯಿಂದ ಶುರುವಾಗ್ತಾ ಇದೆ. ಪೋಸ್ಟರ್ ನನ್ನ ಮಗ ಹೇಳಿದಂಗೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಸಿನಿಮಾ ಚೆನ್ನಾಗಿ ಮೂಡಿಬರ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಜನಕ್ಕೆ ಒಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡ್ಲಿ ಅಂತ ದೇವ್ರು ಕೇಳ್ಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಮಂಜು ಅವ್ರು ಮಾತಾಡ್ತಾರೆ, ನಂತರ ನಾನು. ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಇದರ ಮುಹೂರ್ತ ಆರಂಭ. ಸಿಟಿ ಲೈಟ್ಸ್ ಅಂದರೆ ಮನುಷ್ಯ ಇವತ್ತು ಸಾಮಾನ್ಯ ಸಿಟಿಲಿ ಬಂದರೆ ಹಳ್ಳಿಯಿಂದ ಬಂದವ್ತಾರೆ, ಗ್ರಾಮೀಣ ಪ್ರದೇಶದಿಂದ ಬಂದಂತೂ ಸಿಟಿಲಿ ಬರ್ತಾರೆ. ಆ ಥರ ಒಂದು ಕತೆ ಹೇಳಿದ್ರೆ ಅಂತ ನಾನು ಅಂದ್ಕೊಳ್ತೀನಿ. ವಿಜಯವ್ರ ಕಥೆಯನ್ನು ಆರ್ಡಿನರಿ ಮಾಡಲ್ಲ. ತುಂಬ ಟ್ಯಾಲೆಂಟೆಡ್ ಡೈರೆಕ್ಟ್ರು, ವೆರಿ ಗುಡ್ ಆರ್ಟಿಸ್ಟು, ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರು. ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬೇರೆ ಪರಿಚಯ ಮಾಡ್ತಾರೆ. ನಮ್ಮ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ. ನಾವು ಸುಮ್ಮನೆ ಹೀರೋಯಿನ್ ಅಲ್ಲಿ ಇಲ್ಲಿ ಹೋಗ್ತದ, ನಿಮ್ಮಲ್ಲಿ ನಮ್ಮ ಹುಡುಗರು ಇರ್ತಾರೆ, ಹೀರೋಯಿನ್ಗಳು ಚೆನ್ನಾಗಿರ್ತದೆ. ವಿಜಯ್ ನಿಜವಾಗಲೂ ಯಾವ್ದಾರ ಕತೆ ಮಾಡಿದ್ರೆ ಅದು ನೈಜ ಘಟನೆ ಆಧಾರಿತವಾಗುತ್ತೆ, ಅದು ಮನಸ್ಸಿಗೆ ನಾಟುತ್ತೆ. ಒಂದೊಳ್ಳೆ ಕತೆ ಮಾತಾಡಿದ್ರೆ ನಾವು ವಿನಯ್ ರಾಜ್ಕುಮಾರ್ ಅದಕ್ಕಿದ್ದಾರೆ ಪಾತ್ರಕ್ಕೆ, ಕತೆಗೆ ತಕ್ಕಂಥ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಈ ಟೀಮ್ ಒಳ್ಳೇದಾಗಿ, ಈ ತಂಡ ದೊಡ್ಡ ಯಶಸ್ವಿಯಾಗಲಿ. ಇದು ಇನ್ನೊಂದು ಸಲಗಾ ಥರ ದುನಿಯಾ ಥರ ಒಂದು ದೊಡ್ಡ ಹಿಟ್ಟಾಗಲಿ ಅಂತ ಅನ್ಕೋತೀವಿ. ಇವತ್ತೆಲ್ಲ ಈ ಚಿತ್ರರಂಗ ಅವ್ರಿಗೆ ಶುಭ ಕೋರ್ಬೋದಿವಿ. ಅವ್ರು ಯಾವಾಗಲೂ ಅವರಿಂದ ಸದಾ ನಮ್ಮ ಚಿತ್ರರಂಗ ಇದ್ದೇ ಇರ್ತದೆ ಅಂತ ಹೇಳ್ತಿದ್ದೀನಿ. ಜೈ ಸಿಟಿ ಲೈಟ್ಸ್. ಎಲ್ರಿಗೂ ನಮಸ್ಕಾರ. ಇಂದಿನ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಾರಂಭವಾಗಿರೋ ಸಿಟಿ ಲೈಟ್ಸ್ ಚಿತ್ರ ನಮ್ಮ ದುನಿಯಾ ವಿಜಯ್ ಅವ್ರ ನಿರ್ದೇಶನ ಅಂದರೆ ಅದಾಗಿದ್ದಲ್ಲಿ ಸಿನಿಮಾ. ಇನ್ನು ಈ ಚಿತ್ರ ವಿನಯ್ ಬಾಲಿಗೆ ಒಂದು ದೊಡ್ಡ ಬೆಳಕಾಗಲಿ, ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ. ಸ್ವಲ್ಪ ಆಡಿ ಕಮ್ಮಿ ಮಾಡುತ್ತಾರೆ. ವಿಜಿ ಇವತ್ತೇನಾದ್ರು ಹೇಳಬೇಕು ಅಂದ್ರೆ ನಿರ್ಮಾಪಕರಿಗೆ ವಾರಿನ ಅದೃಷ್ಟ ದೇವತೆ. ಪ್ರತಿಯೊಬ್ಬರು ಸಿನಿಮಾ ಮಾಡೋದು ನಿಜವಾಗ್ಲೂ ವಿಜಿ ಇಟ್ರೆ ಒಂದು ವ್ಯಾಪಾರ ಮಾಸ ಆಗಿ ಒಂದು ಕಲೆಕ್ಷನ್ 100%. ನಿರ್ಮಾಪಕರು ಹೇಳೋದು ಅಂದ್ರೆ ನಿರ್ಮಾಪಕರು ಕಲಾವಿದರಾಗಬೇಕು, ನಿರ್ದೇಶಕರಾಗಬೇಕು. ಇವತ್ತು ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ನಮ್ಮೆಲ್ಲ ಇವತ್ತು ಹೇಳ್ಬೇಕು, ನಾವು ಸಿನಿಮಾ ಮಾಡ್ತಾ ಇದ್ರಲ್ಲಿ ನಾನು ವಿಜಿತ್ 3 ಸಿನಿಮಾ ಮಾಡಿ 3 ಫಿಲ್ಮ್ ನಮಗೆ ಯಾವುದು ಮೋಸ ಆಗಿಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಎಲ್ಲ ಸಿನಿಮಾಗಳು ಅವ್ರು ಎಲ್ಲ ರೀತಿ ಇದೆ, ಎಲ್ಲರಿಗೂ ಮಾಡಲಿ ದಯವಿಟ್ಟು ಚಿತ್ರರಂಗ ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಸಿಟಿ ಲೈಟ್ಸ್ ಮೊದಲನೇದಾಗಿ ಮೋನಿಶ್ ಅವರಿಗೆ ವಿಶ್ ಮಾಡ್ಬೋದು. ಯಾಕಂದರೆ ಆ ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ, ವಿಜಿತ್ ಫ್ಯಾಮಿಲಿಯಿಂದ. ಅವರು ಕಟ್ಟಿ ಬೆಳೆಸ್ತಂಥ ಒಂದು ಫ್ಯಾಮಿಲಿ ಅಂಡ್ ಒಂದು ಇಡೀ ಲೋಕನ ಸೃಷ್ಟಿ ಮಾಡಿದ್ದಾರೆ. ನನ್ನ ಆಡಿಯನ್ಸ್ ಆಗಲಿ, ಆ ಬಳಗ ಆಗಲಿ, ಒಂದು ಸ್ಪೆಷಲ್ ಲೋಕನ ಸೃಷ್ಟಿ ಮಾಡಿ ಅವ್ರದೇ ಒಂದು ಬಳಗನ ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಸಿಟಿ ಲೈಟ್ಸ್ ಅಂತಂದ್ರೆ ಬಹುಶಃ ಬದುಕಿನ ಬೆಳಕು. ಈ ಬದುಕಿನ ಬೆಳಕು ಎಲ್ಲರೂ ಬದುಕಿಗೂ ಬೆಳಕಾಗಲಿ, ಮನುಷ್ಯ ಅವ್ರು ಒಳ್ಳೇದಾಗಲಿ. ಅಫ್ಕೋರ್ಸ್ ವಿನಯ್ ರಾಜ್ಕುಮಾರ್ ಮತ್ತೆ ಮೋನಿಶ್ ಅವರು ಮೋಸ್ಟ್ಲಿ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ವಿಜಯ್ ಸರ್ ಸಿನಿಮಾ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಭೀಮಾ ಏನ್ ನೋಡಿದೀವೋ, ಸಲಗಾ ಏನ್ ನೋಡಿದೀವೋ ಅದೇ ಇಂಟೆನ್ಸಿಟಿ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಹೊಸ ಲೋಕ ತೆರ್ಕೊಳ್ಳುತ್ತೆ. ನಾವು ಕಾಯ್ತಾ ಇದ್ದೀವಿ ಆ ಸಿನಿಮಾಗೋಸ್ಕರ. ಒಳ್ಳೇದಾಗಲಿ, ಈ ಸಿನಿಮಾ ಗೆಲ್ಲಿ ಅಂತ ಮನಸಾರ ಹಾರೈಸ್ತೀವಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಸರ್. ಒಳ್ಳೇದಾಗಲಿ ಸರ್, ಗೆಲ್ಲಿ.
ಎಲ್ರಿಗೂ ನಮಸ್ಕಾರ. ನಾನು ಬಂದ ತಕ್ಷಣ ಹೇಳಿದ್ದೆ ಮುಂಜಾನೆ ಬರ್ತಡೇನೇ 35 ಅಂತ. ನಿಮ್ಮ ಕಡೆಯಿಂದ ಮಂಜಾನಿಗೆ ಹ್ಯಾಪಿ ಬರ್ಡೇ. ವಾಲ್ಯೂಮ್ ಡೌನ್ ಮತ್ತೆ ಮತ್ತೆ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕು ಅಂದರೆ ವಿಜಿ ನಿರ್ದೇಶನ 3ನೇ ಚಿತ್ರ. ಸೊ ಇದು ಎಲ್ಲರ ಪ್ರೀತಿ ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ ಗೆದ್ದರೆ ಹ್ಯಾಟ್ರಿಕ್ ನಿರ್ದೇಶಕ. ಮತ್ತೆ ವಿಜಯದಲ್ಲಿ ನಾವು ನೋಡೋದು ಏನು ಅಂದರೆ ನಮಗೆ ಯಾವ ಕಾರಣ ಗೊತ್ತಿರಲ್ವೋ ಆ ಕಾರಣ ಮುಟ್ಟಕ್ಕೆ ಹೋಗಲ್ಲ. ಸಪೋಸ್ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವು ಒಂದು ವರ್ಗನ ಮನೆಗೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೊತಾನೆ. ಇದನ್ನ ನಾನು ನೋಡಿದಾಗ ಸುಮಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವ್ರು ನೋಡಿರುವಂಥ ಒಂದು ಘಟನೆಗಳನ್ನ ಕೇಳಿ ಅದನ್ನು ಪರಾಮರ್ಶೆ ಮಾಡಿರುವಂತಹ ಚಿತ್ರಕಥೆ ತುಂಬಾ ನೈಜವಾಗಿ ಮೂಡಿ ಬಂದಿದೆ. ಸೊ ಅವರು ಫಸ್ಟ್ ಟೈಮ್ ವಿನಯನ್ನ ಕ್ಯಾಶ್ ಮಾಡಬೇಕು ಅಂದಾಗ ಇಡೀ ತಂಡ ಹೂವಂತು. ಏಕೆಂದರೆ ಆ ಒಂದು ರಗ್ಗಟ್ ಲುಕ್ಕು ಇದು ಬೇಕಿತ್ತು. ಸೊ ಅವ್ರನ್ನ ಮತ್ತೆ ಮೋನಿಶಾಗೆ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕ್ಕೊಂಡು ಫೋಟೋಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ, ನಿಮ್ಮ ತಂದೆ ಮಾಡೋ ಆ್ಯಕ್ಟಿಂಗಲ್ಲಿ 10% ನೀನು ಮಾಡ್ಬಿಟ್ಟು 10 ವರ್ಷ ಆಳ್ತೀಯ ಅಂತ. ಬಟ್ ಅವ್ರಿಗೆ 100% ಮಾಡಿದ್ದಾರೆ. ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ. ಯೋಗಿ, ಸತೀಶ್ ಸಾಗು ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಿಗೆ ನಿಂತಿರೋದು, ಮತ್ತೆ ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ. ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಕಾಕ್ರೋಚ್ ಸುದಿಯವರು, ಚರಣರಾಜ್ ಸಾವು, ನಮ್ಮ ಮಾಸ್ಟ್ರು, ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವಿಜಯ್ ಸರ್ ಒಟ್ಟಿಗೆ ಸಲಗ ಭೀಮತ್ ನಂತರ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಅಗೇನ್ ಫಾರ್ ಅನದರ್ ಸೂಪರ್ ಆಪರ್ಚುನಿಟಿ. ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ವಿನಯ್ ರಾಜ್ಕುಮಾರ್ ಅವರು ಮತ್ತು ಮೋನಿಶಾ ಅವರೊಟ್ಟಿಗೆ ಒಂದೇ ಬಾರಿಗೆ. ಸೊ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ಆ್ಯಸ್ ಯೂಶುವಲ್ ವಿಜಯ್ ಸರ್ ನನ್ನಿಂದ ಬೆಸ್ಟೇ ತೆಗೆಸ್ತಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. 3ನೇ ಸಿನಿಮಾ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದೀನಿ. ಮೊದಲು ಸಲ್ಗ ಫೋನ್ ಮಾಡಿದಾಗ ಡಿಯೋಲ್ ಬಂದೆ. ಮುಗಿಯೋ ಅಷ್ಟರಲ್ಲಿ ಆಲ್ಟೋ ತಗೊಳ್ಳೋಷ್ಟು ಕಾಸು ಹೆಸರು ಆಗಿತ್ತು. ಮತ್ತು ಆಲ್ಟೋಲಿ ಭೀಮಾ ಪೂಜೆಗೆ ಬಂದೆ. ಮುಗಿಯೋ ಅಷ್ಟರಲ್ಲಿ ಸ್ವಿಫ್ಟ್ ತೊಗೊಂಡೆ. ಈಗ ಸ್ವಿಫ್ಟಲ್ಲಿ ಬಂದಿದ್ದೀನಿ. ಅಣ್ಣನ ಜೊತೆ ಕೆಲಸ ಮಾಡೋದು ಮುಗೇಶ್ ಬೇರೆ. ಥ್ಯಾಂಕ್ಸ್ ಅಣ್ಣ. ಪ್ರತಿ ಸಿನಿಮಾಲು ನನಗೆ ಕೆಲಸ ಕೊಡ್ತಿದ್ದೀರಿ. ತುಂಬ ಖುಷಿ ಆಗುತ್ತೆ. ಅಂದರೆ ಇಲ್ಲಿ ನಮ್ಮ ಫೀಲ್ಡಲ್ಲಿ ಈ ಜಕಣಾಚಾರ್ಯರು ಕಮ್ಮಿ, ಮೊಹಮ್ಮದ್ ಗಜನಿಗಳೇ ಜಾಸ್ತಿ ಅಂತ ಇದರಲ್ಲಿ ನಾವು ಅನ್ಕೊಂತೀವಿ. ಈಗ ಹಳೇದೊಂದು ಮಾತಿದೆ ಅಣ್ಣ, ಕಲ್ಲು ಶಿಲೆ ಹಾಕ್ಬೇಕಂದ್ರೆ ಸುತ್ತಿ ಏಡುಗಳು ಬೀಳಬೇಕು ಅಂತ. ಹಂಗೆ ಕೆಲವು ಕಲ್ಲುಗಳು ಸುತ್ತಿ ಏಟು ಬೀಳ್ತಾ ಇದೆ, ಶಿಲೆ ಹಾಕ್ತೀವಿ ಅನ್ಕೋತವೆ, ಆದರೆ ಬೇಬಿ ಜಲ್ಲಿಗಳು ಆಗ್ಬಿಡ್ತವೆ. ಎಲ್ಲ ಸುತ್ತಿ ಏಟುಗಳು ಶಿಲೆ ಮಾಡಲ್ಲ. ವಿಜಯಣ್ಣ ಜಕಣಾಚಾರ್ಯ ಇದ್ದಂಗೆ ಸೂಪರಾಗಿ ಕೆತ್ತಾರೆ. ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕನ್ನ ರೂಪಿಸಿದ್ದೀರಿ ಅಣ್ಣ. ಸಲ್ಗಲ್ ಒಂದು 4-5 ಹುಡುಗರು ಹೀರೋ ಆದರು, ಭೀಮಲ್ ಒಂದು 4-5 ಹುಡುಗರು ಹೀರೋ ಆದರು. ಈ ಸಿನಿಮಾಲು ಹಾಗೆ ಒಂದಷ್ಟು ಜನಕ್ಕೆ ಒಳ್ಳೇದಾಗಲಿ. ಆಮೇಲೆ ವಿನಯ್ ಸರ್, ನಮಸ್ತೆ ವಿನಯ್ ಸರ್. ನಾನು ದೊಡ್ಡ ಮನೆಯಲ್ಲಿ ಅಪ್ಪು ಸರ್ ಜೊತೆ ಮಾಡಿದ್ದೀನಿ, ಶಿವಣ್ಣನ ಜೊತೆ ಮಾಡಿದ್ದೀನಿ, ರಾಘಣ್ಣನ ಜೊತೆನೂ ಮಾಡಿದ್ದೀನಿ, ಈಗ ನಿಮ್ಮ ಜೊತೆನೂ ಮಾಡ್ತಾ ಇದ್ದೀನಿ. ಈ ಕಾಲಘಟ್ಟದಲ್ಲಿ ಯಾರಿಗೂ ಬಹುಶಃ ಈ ಅದೃಷ್ಟ ಇರಲ್ಲ 3 ಜನ ಜೊತೆ ಮಾಡೋಕ್ಕೆ. ಮತ್ತು ವಿನಯ್ ಸರ್ ಜೊತೆ ಮಾಡ್ತಿದ್ದೀನಿ. ನಾನು ಒಂಥರ ಫ್ಯಾಮಿಲಿ ಇಲ್ಲ ಅಣ್ಣ ನಿಮ್ಗೆ. ಥ್ಯಾಂಕ್ ಯು ಗಣೇಶ್ ಅಣ್ಣ, ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ, ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸರ್ ಡೈರೆಕ್ಷನಲ್ಲಿ ಇದು 3ನೇ ಸಿನಿಮಾ. 2 ಸಿನಿಮಾ ಸಕ್ಸಸ್ ಆಗಿದೆ. ಈ 3ನೇ ಸಿನಿಮಾ ಕೂಡ ಸಿಟಿ ಲೈಟ್ಸ್ ಕೂಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಈ ಸಿನಿಮಾದಲ್ಲಿ ನೀವು ಹೇಳ್ತೀರಾ, ಮುಂದೆ ಆಮೇಲೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಮೋನಿಶಾ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ಆ್ಯಂಡ್ ವಿನಯ್ ಸರ್, ಪೋಸ್ಟರೇ ಸಾಕಷ್ಟು ಕತೆ ಹೇಳ್ತಾ ಇದೆ. ವಿಜಯ್ ಸರ್ ಅವರಿಗೆ 3ನೇ ಸಿನಿಮಾ ಹ್ಯಾಟ್ರಿಕ್ ಗೆಲುವಿಸಿದ್ವಿ ಅಂತ ಹೃದಯಪೂರ್ವಕ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಮ್ಮ ವಿಜಯ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ನಾವು ಒಂದೇ ಏರಿಯಾದಲ್ಲಿರೋದು. ನಮ್ಮ ಪಾರ್ಕಿಗೆ ಮೊದಲು ವಾಕಿಂಗ್ ಬರೋರು. ಅವ್ರ ಜೊತೆಗೆ ಮೇಡಮ್ ಅವರು ಬರ್ತಾಯಿದ್ರು, ಅವ್ರ ಮನೆಯವರು ಬರ್ತಾಯಿದ್ರು. ದುನಿಯಾ ವಿಜಯ ಇಟ್ಟಂತಾದ್ಮೇಲೂ ಭಾರಿ ಹೆಸರು ಮಾಡಿಬಿಟ್ರು. ಇವತ್ತಿನ ನಮ್ಮಲ್ಲಿ ಸ್ವಲ್ಪ ಕನ್ನಡದಲ್ಲಿ ಹೀರೋಗಳು ಕೊರತೆ ಇದೆ. ಅಣ್ಣವ್ರೀಗ ಸತತ ಎಲ್ಲ ಹಿಟ್ ಮೂವಿಗಳು ಮಾಡ್ತಾ ಇದ್ದಾರೆ.
ಅದ್ರ ಹಿಂದೆ ಏನಿದೆ ಅಂದರೆ ಒಂದು ಶ್ರಮ ಇದೆ. ಮೊನ್ನೆ ಭೀಮಾ ಆದಾಗ ನಮ್ಮ ಥಿಯೇಟರ್ಗಳ ಹತ್ರ ಒಂದು ಪಾರ್ಕ್ ಇದೆ. ಒಂದು ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಮಾಮೂಲಿಯಾಗಿ ಬಂದ್ಬಿಟ್ರೆ ಸುತ್ತು ಒಂದು 15-20 ಜನ ಹುಡುಗರು. ನಾವು ಯಾರಪ್ಪ ಇಲ್ಲೆಲ್ಲ ಈ ಸ್ಲಮ್ ಹುಡುಗರು ಹುಡುಕ್ತಾ ಇದ್ರು. ಎಷ್ಟು ಪ್ರಮೋಷನ್ಗೆ ಅವ್ರಿಗೆ ಹುಮ್ಮಸ್ಸಿದೆ ಅಂದರೆ ಎಲ್ಲ ಪಾರ್ಕ್ಗಳು ಸುತ್ತಾಡಿದ್ದಾರೆ. ಅವತ್ತು ಸಂಡೆ ಅನ್ಸತ್ತಿಲ್ಲ. ವಿಜಯನ ನಿಮ್ಮ ಮಾತಾಡಿದ್ದೆ ಯಾವ ಥರ ಓಡಾಡ್ತಾ ಇದ್ರಿ ಅಂತ ನೋಡಿದೆ. ನೀವೊಂದು ಯಾವ್ದಾರ ಒಂದು ಮಾಡಬೇಕಾದ್ರೆ ಅವ್ರ ಶ್ರಮ ಎಷ್ಟಿದೆ ಅಂದರೆ ಯಾವುದೇ ಹೀರೋ ಆದರೂ ಅಷ್ಟೊಂದು ಬೀದಿಗಳಲ್ಲಿ ನಮ್ಮ ಒಂದಷ್ಟು ಹುಡುಗನ ಹಾಕೊಂಡು ಓಡಾಡಿದ್ದು ನಾನು ಇದೇ ಫಸ್ಟ್ ನೋಡಿರೋದು. ಅವರು ಎಲ್ಲ ಪಿಕ್ಚರ್ ಹಿಟ್ಟಾಗಲಿ, ಅವ್ರಿಗೆ ನಮ್ಮ ಬಂಡಿ ಮಹಾಕಾಲಿಯನ್ನು ಆಶೀರ್ವಾದ ಮಾಡಿ ಸೂಪರ್ ಸಕ್ಸಸ್ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವಂದು ಹ್ಯಾಟ್ರಿಕ್ ಗೆಲುವು. ಯಾಕಂದರೆ ಸಲಗ ಭೀಮಾ ಎಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ವಿ. ಈ ಸಿನಿಮಾನು ಅದೇ ರೀತಿ ಇರುತ್ತೆ. ಆ್ಯಂಡ್ ವಿನಯ್, ನಾನು ವಿನಯ್ ಸಾಕಷ್ಟು ವರ್ಷದಿಂದ ಒಡನಾಟದಲ್ಲಿದ್ದೀವಿ. ವಿನಯ್ ನಾನು ಒಂದು ಸಿನಿಮಾ ಕೂಡ ಆ್ಯಕ್ಟ್ ಮಾಡಿದ್ವಿ, ರಾಮಾಯಣ ಅಂತ. ಅದು ಆಲ್ಮೋಸ್ಟ್ ಮುಗಿತಾ ಇದೆ. ಆ ಸಿನಿಮಾಲಿ ನೀವು ಯಾರು ನೋಡದೇ ಇರೋ ಥರ ವಿನಯ್ ಈ ಸಿನಿಮಾಲಿ ಅದನ್ನ ಬೀಟ್ ಮಾಡಿ ಇರೋವಂಥ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರು ನನಗೆ ಗೊತ್ತಾಗ್ತಿದೆ. ಆ ಸಿನಿಮಾಲು ಸಖತ್ ಇಂಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ ವಿನಯ್. ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ನಮ್ಮ ಮಾವ. ಆ್ಯಂಡ್ ಇವತ್ತು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕನಿಗಿನ್ನ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಸಖತ್ ಖುಷಿಯಾದ ವಿಚಾರ. ಆಲ್ ದಿ ಬೆಸ್ಟ್ ಮೋನಿ. ಒಳ್ಳೆ ಟೀಮ್ ಜೊತೆ ಇದೆಯಾ. ಆ್ಯಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ. ಮಾಸ್ತಿ ಅವರಿದ್ದಾರೆ. ಎಲ್ರೂ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಾಗುತ್ತೆ ಸಿನಿಮಾ. ಒಳ್ಳೆಯದಾಗಲಿ. ವಿಜಯ್ ನನ್ನ ಆತ್ಮೀಯ ಗೆಳೆಯ, ಭಾಳ ವರ್ಷಗಳಿಂದ ಒಟ್ಟಿಗೆ ಓಡಾಡ್ತಾ ಇದ್ದೀವಿ. ಈಗ ಆತನ 3ನೆಯ ಸಿನಿಮಾ ನಿರ್ದೇಶಕನಾಗಿ, ನಟನಾಗಿಯೇ ಅಪರೂಪದ ನಟ ಅಂತ ಅಪರೂಪದ ಟೈಮಿಂಗ್ ಇರೋರು ಭಾಳ ಕಡಿಮೆ ಜನ. ಅವನು ನಿರ್ದೇಶಕನಾಗಿಯೂ ಒಳ್ಳೆಯ ಹೆಸರನ್ನು ಮಾಡ್ತಿರೋದು ಸಂತೋಷದ ವಿಷಯ. ಅದರಲ್ಲೂ 2 ಭೀಮಾ ಆಗಲಿ ಸಲಗ ಆಗಲಿ ತುಂಬ ವಿಶಿಷ್ಟವಾದ ಕಥೆ ಹೇಳುವ ಕ್ರಮ. ಸಿಟಿ ಲೈಟ್ಸಲ್ಲೂ ಹಾಗೆ ಒಂದು ವಿಶಿಷ್ಟವಾದ ಕ್ರಮವನ್ನೇ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಜೊತೆಯಲ್ಲಿ ಇನ್ನೊಬ್ಬ ನನ್ನ ಗೆಳೆಯ ಮಾಸ್ತಿ ಇದ್ದಾನೆ. ಇಬ್ಬರು ಸೇರಿದ್ರೆ ಏನೋ ಒಂದು ಅಪರೂಪದ ಹೊಸ ವಿಷಯವನ್ನು ಖಂಡಿತ ಕೊಡ್ತಾರೆ. ಜೊತೆಗೆ ಪುಟ್ಟಣಿಗೆ ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಏನೋ ಕನ್ನಡ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆಯೇನೋ ಮೋನಿಶಾ ಥರದವರಿಂದ ಅಂತ ನಾನು ಅದ್ರ ಭಾವಿಸ್ತೇನೆ. ಇನ್ನು ವಿನಯ್, ಈಗಾಗಲೇ ನಾನು ಒಂದ್ಸಲಿ ಅಪ್ಪ ಆಗಿದ್ದೀನಿ ಅವನಿಗೆ. ಇನ್ನೊಂದು 2-3 ಸಲ ಅಪ್ಪ ಆಗ್ಬೋದೇನೋ ಹೇಳೋಕ್ಕಾಗಲ್ಲ. ಒಳ್ಳೆಯದಾಗಲಿ ವಿನಯ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳ ಬಗ್ಗೆ ಇರುವ ಸಣ್ಣ ಕೀಳರಿಮೆ ಏನಿದೆ, ತಯಾರು ಮಾಡುವವರಿಗಿರುವ ಇನ್ಫೀರಿಯಾರಿಟಿ ಏನಿದೆ, ಇವುಗಳನ್ನು ದಾಟುವ ಹೊಸ ಶಕ್ತಿಯನ್ನು ವಿಜಿ ತಂದುಕೊಟ್ಟಿದ್ದಾರೆ. ಭೀಮಾದಂತಹ ಸಿನಿಮಾದ ಮೂಲಕ ಒಂಥರಹ ಕನ್ನಡ ಸಿನಿಮಾನೇ ತಗೊಳ್ಳಲ್ಲ ಅನ್ನುವ ಕಾಲದಲ್ಲಿ ಕನ್ನಡ ಸಿನಿಮಾ ತಯಾರು ಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ಅವರು ನೀಡಿರುವ ಧೈರ್ಯ ಇನ್ನೂ ಹಲವರಿಗೆ ಈ ಬಗೆಯ ಸಿನಿಮಾ ಮಾಡೋದಕ್ಕೆ ದಾರಿಯಾಗಲಿ. ಮತ್ತು ವಿಜಿಗೆ ಇರುವ ಈ ಸಾಹಸ ಪ್ರವೃತ್ತಿ ನಮಗೂ ಒಂದಿಷ್ಟು ಹೆದ್ದಾರಿಗಳನ್ನು ತೆಗೆದುಕೊಡ್ಲಿ ಅಂತ ನಾನಾದರೂ ಹಾರೈಸ್ತೀನಿ. ವಿಜಿಗೆ ಒಳ್ಳೇದಾದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾದಕ್ಕೆ ಅಲ್ಲ. ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಹೇಳಿದ್ದೆ ಈಸ್ ಅ ಬಾರ್ನ್ ಫೈಟರ್ ಅಂತ, ಹುಟ್ಟು ಹೋರಾಟಗಾರ. ಅದನ್ನು ಪದೇ ಪದೇ ಅವರು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ವಿಜಿ ಒಬ್ಬ ಒಳ್ಳೆ ಮಗನೂ ಹೌದು, ಹಾಗೆ ಒಳ್ಳೆ ತಂದೆನೂ ಹೌದು. ಸೊ ಇವತ್ತಿನ ದಿವಸ ಮೋನಿಶಾ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ನಿಮಗೆ ಶುಭವಾಗಲಿ. ನೀವು ಸಿನಿಮಾ ಎಂಟ್ರಿ ಕೊಡೋಕೆ ಮುಂಚೆನೇ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ. ಸೊ ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸ್ಬೋದು. ಹೆಸರು ಸಿಟಿ ಲೈಟ್ಸ್ ಅನ್ನುವಂಥ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತು ಕುತೂಹಲಗಳನ್ನ ಮೂಡಿಸುತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ
ವಿಜಯ್ ಅವರು ನಿರ್ದೇಶಕರಾಗಿ ಖಂಡಿತ ಹ್ಯಾಟ್ರಿಕ್ ಮಾಡೇ ಮಾಡ್ತಾರೆ, ನಿರ್ಮಾಪಕರಾಗಿ ದುಡ್ಡು ಮಾಡ್ತಾರೆ, ತಂದೆಯಾಗಿ ಸಕ್ಸಸ್ ಆಗ್ತಾರೆ. ಈ ಚಿತ್ರತಂಡಕ್ಕೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಥಿಂಕ್ 2007-8ರಲ್ಲಿ ಆಸ್ಪಾಸಲ್ಲಿ ಯಾರೇ ಹೀರೋ ಆಗ್ಬೇಕಂತ ಕನ್ಸು ಕಂಡ್ಕೊಂಡು ಬೆಂಗಳೂರಿಗೆ ಬಂದವ್ರಿಗೆಲ್ರಿಗೂ 2 ಸಿನಿಮಾಗಳು ತುಂಬ ಡ್ರೈವ್ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಮುಂಗಾರು ಮಳೆ ಮತ್ತು ಇನ್ನೊಂದು ದುನಿಯಾ. ನಾನು ವಿಜಯ್ ಸರ್ ಸಿಕ್ಕಾಗ ನಾನು ಈ ಮಾತು ಹೇಳಿದ್ದೆ, ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿದ್ದು ನೀವು ಅಂತ. ಅವರು ಹೊಗಳು ಬಿಡ್ರಿ, ನಮಗೆ ಹೊಗಳೋದು ಇಷ್ಟ ಆಗಲ್ಲ ಅಂತ ಅಂದರು. ಬಟ್ ನಂತರ ಬಂದಿರುವಂಥ ಎಷ್ಟೊಂದು ಜನರಿಗೆ ಆ 2 ಸಿನಿಮಾಗಳು ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ. ಆ್ಯಂಡ್ ಅದಾದಮೇಲೆ ನನ್ನ ಮೊದಲನೇ ಸಿನಿಮಾ ಆದಮೇಲೆ ಮೊದಲನೇದಾಗಿ ಒಬ್ರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ ನೀನು ಅಂತ ಕೇಳಿದ್ದು ವಿಜಯ್ ಸರ್. ಸರ್ ನಿಮ್ಮ ತಮ್ಮನ ಕ್ಯಾರೆಕ್ಟರ್ ಇದ್ರೆ ಹೇಳ್ರಿ, ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ ನಾನು. ಐ ಹೋಪ್ ಮುಂದಿನ ದಿನಗಳೆಲ್ಲ ಅವಕಾಶ ಸಿಗುತ್ತೆ ನನಗೆ. ಬಟ್ ಮೊದಲು ಕರೆದು ಗುರುತು ಹಿಡಿದು ಒಂದು ಅವಕಾಶನ ಕೊಡೋದಾಗ್ಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ, ನಮಗೆಲ್ಲ ಹುರುಪಿರುತ್ತೆ, ದಾರಿ ಗೊತ್ತಿರಲ್ಲ. ಆ ಅನುಭವ ನಮಗೆ ದಾರಿ ಆದಾಗ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಸೀನ್ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಒಂದು ಟ್ಯಾಲೆಂಟ್ನ ಟು ದಿ ಬೆಸ್ಟ್, ಟು ದಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊತಾರೆ ಅವರು. ಚರಣ್ ಸರ್ ಅವ್ರ ಮ್ಯೂಸಿಕ್, ಅವ್ರ ವರ್ಕ್ ಭಾಳ ಇಷ್ಟ. ಬಟ್ ಈ ವರ್ಷನ್ ಚರಣ್ ಸರ್ದು ಟು ದಿ ಫುಲ್ಲೆಸ್ಟ್ ಯೂಸ್ ಮಾಡ್ಕೊಂಡಿದ್ದು ವಿಜಯ್ ಸರ್. ಆ್ಯಂಡ್ ಇಟ್ಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಬರ್ತಿರೋದು ಭಾಳ ಖುಷಿ ಇದೆ. ಮಾಸ್ತಿ ಅಣ್ಣ ಎಲ್ಲರೂ ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಬಿ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುವಂಥ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆ್ಯಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾಹಂದರಗಳು ಮತ್ತು ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಕಾಡ್ಸ್ಕೋತಾ ಬಂದಾರೆ. ಸೊ ಈ ಸಿನಿಮಾಗೂ ಕೂಡ ವಿಶ್ ಆಲ್ ದ ಬೆಸ್ಟ್. ಇನ್ನೊಂದು ವರ್ಷನ ವಿನಯ್ ಅವ್ರನ್ನ ಖಂಡಿತವಾಗ್ಲೂ ನೋಡೋಕೆ ಸಿಗುತ್ತೆ ವಿತ್ ವಿಜಯ್ ಸರ್ ಕಾಂಬಿನೇಷನ್ ಒಳಗೆ. ಆ್ಯಂಡ್ ಮೋನಿಶಾ ಅವರು ಬರಬೇಕಾದ್ರೆ ಒಂದು ಪೂರ್ವ ಸಿದ್ಧತೆಯೊಂದಿಗೆ ಬರ್ತಿದ್ದೀರಾ. ಆ್ಯಂಡ್ ಈ ಒಂದು ಅವಕಾಶ, ಇದೊಂದು ಅದ್ಭುತವಾದಂಥ ಶುಭಾರಂಭವಾಗಲಿ. ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಮಸ್ಕಾರ. ಜಗತ್ ಅವ್ರ ಮೇಲೆ ತುಂಬ ಗೌರವ ಇದೆ ಅಂತೇಳಿ ನಾನು ಫಸ್ಟ್ ಬಂದಿದ್ದು ಒಬ್ಬ ರೈಟರ್ ಆಗಿ, ಡೈರೆಕ್ಟರ್ ಆಗಿ ದೊಡ್ಡದಿಲ್ಲ, ಬಟ್ ರೈಟರ್ ಆಗಿ ನನಗಿಂತ ಥಾಟೇ ಬರಲಿಲ್ಲ ಇಷ್ಟು ಚೆನ್ನಾಗಿದೆ ಇದು ಹೆಂಗೆ ಅನ್ನೋ ರೀತಿಯಲ್ಲಿ ಒಂದು 2 ದಿವಸದಿಂದ ಹೆಂಗಾದ್ರೂ ಮಾಡ್ಕೊಂಡು ನಾವು ಸೇರ್ಕೋಬೇಕಲ್ಲ ಇದ್ರೊಳಗೆ ಅನ್ನೋ ರೀತಿಯಲ್ಲಿ ಬ್ಯಾಕ್ ಡೋರಿಂದ ಆದರೂ ಬರಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಮುಖಸ್ತುತಿಯಾಗಿ ಹೇಳ್ತಾ ಇಲ್ಲ, ಅಫ್ಕೋರ್ಸ್ ಇವತ್ತು ಮುಹೂರ್ತ ನಾವು ಸಿನಿಮಾ ಹೋಗಲೇಬೇಕು, ಆಲ್ ದಿಸ್ ಫೈನ್. ಬಟ್ ಒಬ್ಬ ಮೇಕರ್ ಅಥವಾ ರೈಟರ್ಗೆ ಇರುತ್ತಲ್ಲ, ಹೆಂಗಾದ್ರೂ ಮಾಡಿ ಈ ಕತೆ ನನ್ನದು ಮಾಡ್ಕೋಬೇಕು ಅಂತ ಹೇಳಿ ಅಷ್ಟು ಚಂದದ ನಾವೇನು ಕುಂಬಿಯವರ ಕತೆ ಓದ್ತೀವೋ, ದ್ಯಾಮೂರವರ ಕತೆ ಓದ್ತೀವೋ, ಅದೆಲ್ಲದರ ಹೆಸರನ್ನ ಹಿಡಿದು ಒಂದು ಕಮರ್ಷಿಯಲ್ ಸಿನಿಮಾ ನೀಡೋದಿದೆಯಲ್ಲ, ಅದು ಎಲ್ಲರಿಗೂ ಬರುವ ಕಲೆಗಾರಿಕೆ ಅಲ್ಲ. ನಿಜವಾಗ್ಲೂ ಅದು ಗಣ್ಯ ಮಕ್ಕಳಿಗೆ ಅವರ ಆಶೀರ್ವಾದ ಇದೆ ಮತ್ತು ನಿಮ್ಮ ಗುರುಗಳ ಆಶೀರ್ವಾದ ಶ್ರೀಕಾಂತ್ ಅವರು ಇದೆ. ಇದು ತುಂಬಾ, ಆಮೇಲೆ ಭೀಮಾ ಸಲಗಕ್ಕಿಂತ ಭಿನ್ನವಾಗಿದೆ, ತುಂಬಾ ಭಿನ್ನವಾಗಿದೆ. ತುಂಬಾ ಮನುಷ್ಯತ್ವ, ಪ್ರೀತಿ, ಸ್ನೇಹದ ಆಳಕ್ಕಿಳಿದು ತೆಗೆದಂತಹ ಸಮಾಜದ ಎಲ್ಲ ಓರೆಕೋರೆಗಳ ನಡುವೆ ಒಂದು ಎಳೆಯನ್ನು ಹಿಡಿದು ಅದರಲ್ಲೂ ಒಂದು ಇರೋದು ಒಳ್ಳೆದನ್ನು ಹುಡುಕೋದಿದೆ. ಅದು ತುಂಬಾ ಢಾಳಾಗಿ ಈ ಸಿನಿಮಾದಲ್ಲಿ ಇದೆ. ನಾನು ಕಥೆಯ ಇದರಲ್ಲಿ ನೋಡ್ಬೋದು. ಆಮೇಲೆ ಒಬ್ಬ ನಟನಿಗಿರುವ ಕಾನ್ಫಿಡೆನ್ಸೇ ನನಗೆ ಎಷ್ಟೋ ಸಲ ಆಶ್ಚರ್ಯ ಪಡಿಸುತ್ತೆ ವಿಜಯ್ ಸರ್ ಬಗ್ಗೆ. ಸುತ್ತಲೂ ಒಂದು 20-25 ಕ್ಯಾರೆಕ್ಟರ್ಸ್ಗಳನ್ನು ಸೃಷ್ಟಿಸಿ ಅದಕ್ಕೆಲ್ಲ ನಟರನ್ನು, ಒಳ್ಳೊಳ್ಳೆ ನಟರನ್ನು ತಂದು ಅಥವಾ ಯಾರನ್ನೇ ಕರೆಸಿದ್ರು ಅವ್ರ ಹತ್ರ ಕೆಲಸ ತೆಗೆಸಿ ಅವರ ಮಧ್ಯದಲ್ಲಿ ನಾನು ನಿಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಒಂಥರದ ಗ್ರೇಟ್ನೆಸ್ ಅಂತ ಹೇಳ್ಬೋದು. ವಿಚ್ ಇಸ್ ಆಗಲಿ, ಯಾಕಂದ್ರೆ ನನಗದು ಗೊತ್ತು ವೈಯಕ್ತಿಕವಾಗಿ ಅದು ಯಾರ ಎಲ್ಲೆಲ್ಲಿ ಇದಾಗತ್ತೆ ಅಂತೇಳಿ. ವಿನಯ್ ನಮ್ಮ ನಾಟಕ ತಂಡದ ಜೊತೆನೇ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಆ ಒಂದು ಸ್ಟೇಜ್ ಮೇಲೆ ನಾವು ನೋಡಿದಷ್ಟು ಚೆನ್ನಾಗಿ ಇನ್ನೂ ಸಿನಿಮಾದಲ್ಲಿ ನಾವು ನೋಡಬೇಕು ಅನ್ನೋ ಆಸೆಗಳನ್ನು ಇಟ್ಕೊಂಡಿದ್ದೆ. ರಾಮಾಯಣದಲ್ಲಿ ನಾನು ಒಟ್ಟಿಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಕಂಡೆ. ಅದಾದ್ಮೇಲೆ ಪೋಸ್ಟರ್ ನೋಡಿದಾಗಲೇ ಸರ್ ಹೇಳಿದೆ, ಸರ್ ಅವತ್ತು ನಾನು ಹೇಳಿದೆ ಸರ್, ಅವತ್ತು ಇಡೀ ದಿವಸ ಸುಮ್ಮನೆ ಖುಷಿಯಾಗಿದ್ದೀನಿ ನಾನು ಪೋಸ್ಟರ್ ನೋಡ್ಕೊಂಡು, ಏನು ಚೆನ್ನಾಗಿದೆಯಲ್ಲ ಅಂತೇಳಿ. ಸೊ ಇಷ್ಟೆಲ್ಲ ಖುಷಿ ನಮ್ಗೆ ಅನಿಸ್ತಾ ಇರೋದಕ್ಕೆ ಸರ್ ಸುಮ್ಮನೆ ಥ್ಯಾಂಕ್ಸ್ ಹೇಳಿದ್ರೆ ಸಣ್ಣ ಪದ ಆಗುತ್ತೆ. ನನ್ನಿ ಸರ್, ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ. ಇತ್ತೀಚೆಗಷ್ಟೇ ನಿಮ್ಮನ್ನೆಲ್ಲ ಭೇಟಿಯಾಗಿದ್ದೆ. ಇವತ್ತು ನಾವೆಲ್ಲರೂ ಸೇರಿರೋದು ಸಿಟಿ ಲೈಟ್ಸ್ ಚಿತ್ರದ ಮುಹೂರ್ತ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನಾವು ಪ್ರತಿ ಸರಿ ಮಾಸ್ತಿ ಅಣ್ಣನ ಸ್ಟೇಜ್ ಮೇಲೆ ಕರೆದಾಗ ಎಲ್ಲರೂ ಹೇಳ್ತಾ ಇರ್ತಾರೆ,
ನೀವು ಮಾಧ್ಯಮದವರು ಬರೀತಾ ಇದ್ದೀರಾ ಮಾಸ್ತಿ ಕನ್ನಡದ ಆಸ್ತಿ ಅಂತ. ವಿಜಯಣ್ಣ ಅದಕ್ಕಿಂತ ಜಾಸ್ತಿ ಇವರಿಬ್ರು ಸೇರಿಕೊಂಡು ಕನ್ನಡಕ್ಕೆ ವಿನಯ್ ರಾಜ್ಕುಮಾರ್ ಮತ್ತು ಮೋನಿಶಾ ಅವ್ರನ್ನ ಆಸ್ತಿಯಾಗಿ ಖಂಡಿತ ಮಾಡೇ ಮಾಡ್ತಾರೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಇವಾಗ ಯಾವ ರೀತಿ ಸಬ್ಜೆಕ್ಟ್ಸ್ ತಗೊಂತಾರೆ ಮತ್ತು ಅವ್ರ ತಲೆಯಲ್ಲಿ ಯಾವ ಥರ ಓಡ್ತಾ ಇರುತ್ತೆ ಅಂತ ನಾನೊಂದು 8 ತಿಂಗಳಿಂದ ಅವ್ರ ಜೊತೆ ಜರ್ನಿ ಮಾಡಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. ಅವರೊಂದು ಸಣ್ಣ ವಿಷಯ, ಸೆನ್ಸಿಟಿವ್ ವಿಷಯನ ಜನಕ್ಕೆ ಹೇಗೆ ತಲುಪಿಸ್ಬೇಕು ಅನ್ನೋ ಕಲೆನ ಏನಂತಾರೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಇವತ್ತಿನ ಯೂತ್ ಗರ್ಲ್ಸ್ನ. ಸೊ ನಾನು ಖಂಡಿತ ನಿಮ್ಗೆ ಹೇಳ್ತಾ ಇದ್ದೀನಿ, ಸಿಟಿ ಲೈಟ್ಸ್ ವಿನಯ್ ರಾಜ್ಕುಮಾರ್ ಅವ್ರನ್ನ, ಮೋನಿಶಾ ಅವ್ರನ್ನ ನೀವು ಏನು ಅನ್ಕೊಂತಾ ಇದ್ದೀರೋ ಅದಕ್ಕಿಂತ ನೆಕ್ಸ್ಟ್ 100 ಟೈಮ್ಸ್ ಲೆವೆಲ್ ಡಿಫ್ರೆಂಟಲ್ಲಿ ಮತ್ತೆ ಸೂಪರ್ ಆಗಿ ನಿಮ್ಮ ಮುಂದೆ ಅವ್ರನ್ನ ತೋರಿಸ್ತಾರೆ ಅಂತ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಯಾಕಂದರೆ ಅವ್ರು ನನ್ನ ಕೆಲವೊಂದು ಸಿಟಿ ಲೈಟ್ಸ್ ಕೆಲವೊಂದಷ್ಟು ಅಂಶಗಳನ್ನ ಮಾತ್ರ ಶೇರ್ ಮಾಡ್ಕೊತಾ ಇದ್ರು. ಅದಾದಮೇಲೆ ವಿನಯ್ ರಾಜ್ಕುಮಾರ್ ಸರ್, ಆಲ್ ದಿ ಬೆಸ್ಟ್. ಮೋನಿಶಾ, ಆಲ್ ದಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಇಂಡಸ್ಟ್ರಿ. ವಿಜಯ್ ಅಣ್ಣ, ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹಲೋ, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಒಂದ್ಸಲಿ ನನ್ನ ಪೆಪ್ಪೆ ಪ್ರಮೋಷನ್ಗೆ ವಿಜಯ್ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ. ಸೊ ಆ ಇಂಟರ್ವ್ಯೂ ಟೈಮಲ್ಲಿ ಮೊದಲ ಸಲ ಅವ್ರು ಹೇಳಿದರು, ಈ ಥರ ಒಂದು ಲೈನ್ ಇದೆ, ನಿಮಗೆ ಯಾವಾಗಾರು ಒಂದ್ಸಲಿ ಹೇಳ್ತೀನಿ ಅಂತ. ನೆಕ್ಸ್ಟ್ ಮೀಟಿಂಗಲ್ಲಿ ಲೈನ್ ಇದ್ದು ಈ ಸಿನಿಮಾ ನೀನೇ ಮಾಡಬೇಕು ಅಂತ ಅಲ್ಲೇ ಕನ್ಫರ್ಮ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ. ವಿಜಯ್ ಅವ್ರ ಜೊತೆ, ಚರಣ್ ಅವ್ರ ಜೊತೆ, ಮಾಸ್ತಿ ಅವ್ರ ಜೊತೆ. ಚರಣ್ ಅವ್ರ ಜೊತೆ ತುಂಬ ಸರಿ ಕೆಲಸ ಮಾಡಬೇಕಾಗಿತ್ತು, ಆದರೆ ಆಗಿರಲಿಲ್ಲ. ಸೊ ಫೈನಲಿ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಮತ್ತು ಮೋನಿಶಾಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕಂದ್ರೆ, ಬೆಂಗಳೂರಿಗೆ ದಿನಾಗ್ಲೂ 1,000 ಜನ ಏನಾರ ಮಾಡೋಕ್ಕೆ ಇಲ್ಲ ಏನೋ ತಪ್ಪದಾರಿ ಹಿಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಸೊ ಆ ಥರ 1000 ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು, ಮೋನಿಶಾನ್ ಕ್ಯಾರೆಕ್ಟರ್ ಒಂದು. ಸೊ ಈ 2 ಕ್ಯಾರೆಕ್ಟರು ಬೆಂಗಳೂರಿಗೆ ಬಂದು ಇಬ್ಬರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಐ ಆಮ್ ವೆರಿ ಹಂಬಲ್. ಇವತ್ತು ಸ್ಟೇಜ್ ಮೇಲೆ ಕೂತಿರೋರು ಎಲ್ಲರೂ ನನಗೆ ಮನಸ್ಫೂರ್ತಿ ವಿಶ್ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತು ಬಂದು ವಿಶ್ ಮಾಡಿರೋದಕ್ಕೆ. ಆ್ಯಂಡ್ ಸಿಟಿ ಲೈಟ್ಸ್ ತುಂಬ ಒಳ್ಳೆಯ ಪಾತ್ರ ಸಿಕ್ಕಿದೆ ನನಗೆ. ನನ್ನ ಡೆಬ್ಯೂಗೆ ನಾನು ಏನು ಅಂದ್ಕೊಂಡಿದ್ದೆ ಅಂಥದ್ದೇ ಒಂದು ಪಾತ್ರ ಆಗಿದೆ. ಲುಕಿಂಗ್ ಫಾರ್ವರ್ಡ್ ಟು ಬಿ ವರ್ಕಿಂಗ್ ವಿತ್ ಎವ್ರಿಬಡಿ ಆನ್ ಸ್ಟೇಜ್. ಏನಂತ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅವರು ಹಾಗೂ ಮತ್ತು ವಿಕ್ರಮ್ ಆರ್ಯ ಸರ್, ಸ್ಪೆಷಲ್ ಮೆನ್ಷನ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ವಿಜಯ್ ಕುಮಾರ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಮಾಸ್ತಿ ಸರ್, ಚರಣ್ ಸರ್, ಸುಧೀರ್ ಅಣ್ಣ, ವಿನೋದ್ ಅಣ್ಣ, ವಿನಯ್, ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್ ತಾವೆಲ್ಲ ಸಮಯ ಮಾಡ್ಕೊಂಡು ಬಂದು, ಎಸ್ಪೆಷಲಿ ವಿನಯ್ಗೆ ಮತ್ತು ಮೋನಿಶಾಗೆ ಗೆಸ್ಟ್ ಮಾಡೋಕ್ಕೆ ಬಂದಿರೋದು ನನಗೆ ತುಂಬ ವಿಶೇಷವಾದ ದಿನ ಇವತ್ತು. ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಶಾ ಮತ್ತು ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬ ಭಕ್ತಿಯಿಂದ ಅದನ್ನು ಉಳಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದು ತುಂಬ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರಾ, ಇದನ್ನು ನಾನು ಮರೆಯೋಕ್ಕಾಗಲ್ಲ. ಹಾಗಾಗಿ ನನ್ನ ಜವಾಬ್ದಾರಿನ 2 ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀನಿ. ಅವರು ನಡೆಸ್ಕೊಂಡು ಹೋಗಬೇಕು. ಆ ಬೆಳಕು ತುಂಬ ದೊಡ್ಡ ಬೆಳಕಾಗಿ ಅವರ ಜೀವನದಲ್ಲಿ ಬೆಳಗಲಿ.
ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ವಿನಯ್ಗೂ ಕೂಡ, ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ವಿನಯ್ನ ತುಂಬ ಹತ್ತರಿಂದ ನೋಡಿದ್ದು ಕಡಿಮೆ, ಆಮೇಲೆ ನೋಡ್ತಾ 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 ತುಂಬ ಪ್ರೀತಿ ಉಂಟಾಗುತ್ತೆ ವಿನಯ್ ಮೇಲೆ. ಸೊ ಹಾಗಾಗಿ ನನಗೆ ವಿನಯ್ ಒಬ್ಬ ಹೀರೋ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂಥ ಒಂದು ಜೀವಿ, ಒಂದು ಒಳ್ಳೆ ತುಂಬ ಒಳ್ಳೆ ಮನಸ್ಸು ಇರುವಂಥ ಒಬ್ಬ ದೊಡ್ಡ ಮನುಷ್ಯ. ಖಂಡಿತವಾಗ್ಲೂ ಅವ್ರು ಈಗೂ ಕೂಡ ದೊಡ್ಡ ಮನುಷ್ಯ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾನು ಈ ದೇವರಲ್ಲಿ ಕೇಳ್ಕೊತೀನಿ. ಮನೋಜ್ ಬನ್ನಿ ಬನ್ನಿ, ಮಂಜು ಬಾ, ನೀನು ಬಾ, ಕೂತ್ಕೋ ಬಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ವಿನಯ್. ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕೂತ್ಕೊಂಡು ನೋಡ್ತಾ ಇದ್ದವರು. ಅವತ್ತು ನಾವು ನೋಡಿ ಆಮೇಲೆ ಥಿಯೇಟ್ರಿಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡ್ತೀವಿ. ನಿಜವಾಗ್ಲೂ ಅದಕ್ಕಿನ್ನ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ. ನಾವು ಆ ಋಣ ತೀರ್ಸೋಕ್ಕಾಗಲ್ಲ. ತುಂಬ ದೊಡ್ಡ ಋಣ ನಮ್ಮ ಮೇಲೆ ಹಾಕಿದ್ದೀರ. ಅದನ್ನು ತುಂಬ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಕೊಡ್ತೀರ ನಡೆಸ್ಕೊಡ್ತೀನಿ ನಾನು. ಆ್ಯಸ್ ಇಟ್ ಈಸ್ ಶ್ರೀಕಾಂತ್ ಸರ್, ತಾವೇ ನನಗಿಲ್ಲಿ ದಾರಿ ತೋರಿಸಿದ್ದು ಸಲಗ ಮಾಡಿದಾಗ. ಸೊ ಹಾಗಾಗಿ ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ತಮಗೂ ಅಷ್ಟೇ, ತಾವು ಬಂದ್ರಿ, ದೊಡ್ಡ ಮನಸ್ಸು ಮಾಡಿ ಇಂಥ ಇದರಲ್ಲೂ ಕೂಡ ನನಗೆ ಯಾವಾಗಲೂ ನಂದೊಂದು ತಂಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಯಾವುದೂ ತಂಡ ಕಟ್ಟಿಲ್ಲ, ಒಬ್ಬೊಬ್ಬರೇ ಓಡಾಡಿದ್ದೀನಿ. ಅದರ ನಂತರ ಒಬ್ಬೊಬ್ಬರೇ ಓಡಾಡಿರೋ ಬದುಕಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು, ಸತೀಶ್ ನೀನಾಸಮು, ನಮ್ಮ ನವೀನು, ಮತ್ತು ನಮ್ಮ ಸುದಿ, ತಾವು, ರಾಘು ಶಿವಮೊಗ್ಗ, ಇವರೆಲ್ಲರೂ. ಸೊ ಹಂಗಾಗಿ ನಾನು ಅವ್ರ ಜೊತೆ ಒಟ್ಟಿಗೆ ಯಾವಾಗಲೂ ಸೇರ್ತೀನಿ. ಯಾಕೆಂದರೆ ನಮಗೆ ಯಾರ ಸಪೋರ್ಟು ಇರಲಿಲ್ಲ, ಗೊತ್ತಿಲ್ಲ. ನಮ್ಮ ಹಿರಿಯರ ಆಶೀರ್ವಾದ ಮತ್ತು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಂಥ ಒಂದು ಆ ಛಲ ಏನೋ ನಮ್ಮನ್ನು ಎಲ್ಲರಿಗೂ ಕರ್ಕೊಂಡ್ಬಂತು. ಸೊ ಹಾಗಾಗಿ ಸತೀಶ್, ಧನು ಬಂದಿಲ್ಲ, ಧನು ಫೋನ್ ಮಾಡಿ ಸೆಟ್ಟಿಗೆ ಬರ್ತೀನಿ ಅಂದರು. ಅದನ್ನು ಬಿಟ್ಟು ನಮ್ಮ ಯೋಗಿ ನನಗೆ ತುಂಬ ಖುಷಿಯಾಗಿದ್ದೀನಿ. ಯೋಗಿ ಬಂದಿದ್ದು ತುಂಬ ಮನಸ್ಸಿಗೆ ಖುಷಿ ಇದೆ ನನಗೆ. ಅಂದರೆ ಯೋಗಿ ಬಂದು ಬ್ಲೆಸ್ ಮಾಡಬೇಕಾಗಿತ್ತು, ತುಂಬ ಒಳ್ಳೇದು ಇವತ್ತಿನ ದಿವಸ. ಸೋದರ ಭಾವ ಬೇರೆ ಎಲ್ಲ ಕಾರ್ಯಕ್ಕೂ ಬೇಕು, ಮದುವೆಗೂ ಬೇಕು, ಎಲ್ಲದಕ್ಕೂ ಬೇಕು. ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಬಂದಿರೋದು. ಮಹೇಶಣ್ಣ ಬನ್ನಿ ಮೇಲೆ. ಸಿನಿಮಾ ಇಂಡಸ್ಟ್ರಿಗೆ ದಾರಿ ಹಾಕೊಡಕ್ಕೆ ಬಂದಿದ್ದಾರೆ. ಖುಷಿಯಾಗಿದ್ದೀನಿ. ಸುರೇಶ್ ಅಣ್ಣ, ನನಗೆ ಅವ್ರ ಬಗ್ಗೆ ಏನು ಹೇಳೋದು ಅಂದರೆ, ಈ ಸಿನಿಮಾ ಹೊರತುಪಡಿಸಿ ತುಂಬ ಬದಲಾವಣೆಗಳಾಗಬೇಕು ಅಂತ ಹೋರಾಡೋ ವ್ಯಕ್ತಿಗಳಲ್ಲಿ ಸುರೇಶ್ ಅಣ್ಣ ಇದ್ದಾರೆ. ನನಗೆ ಅವರು ತುಂಬ ಇಷ್ಟ, ತುಂಬ ಗೌರವ ಅವ್ರನ್ನ ಕಂಡ್ರೆ ಕೂಡ. ಥ್ಯಾಂಕ್ಸ್ ನವೀನ್, ಥ್ಯಾಂಕ್ಸ್ ರಾಜೇಶ್ ಸರ್. ನಮ್ಮ ಫಸ್ಟ್ ಟೈಮು ನಾನು ಹೊಸ ಒಬ್ಬ DOP ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಬಾಮ, ನನ್ನ ಹೊಸ DOP ಹರ್ಷ ಗೌಡ ಅಂತೇಳಿ. ಮಾತಾಡ್ತೀಯಪ್ಪ? ಇಲ್ಲ, ಮಹೇಶಣ್ಣ ಬನ್ನಿ. ಯಾಕೆ ಬನ್ನಿರಿ. ಚರಣ್ ಬಗ್ಗೆ ಏನು ಹೇಳೋದು ನಾನು? ನಾನು ಯಾವಾಗಲೂ ನನ್ನ ಚರಣ್ ನಾನು ಗೊತ್ತಿಲ್ಲ, ನಾನು ಸಿನಿಮಾ ಮಾಡೋವರೆಗೂ ಚರಣ್ ಜೊತೆಲಿ ಇರಬೇಕು ಅಂತ ಆಸೆ. ಯಾಕಂದರೆ ಚರಣ್ಗೆ ಅದು ನಾನೇನೋ ಮಾತಾಡಿದಾಗ ಅದು ಅರ್ಥ ಆಗುತ್ತೆ ಚರಣ್ಗೆ. ಅಂದರೆ ನಾನೊಬ್ಬ ಸಂಗೀತ ಗೊತ್ತಿಲ್ಲದಿರೋ ಮೂಗ, ಆಗ ಸಂಗೀತ ಗೊತ್ತಿರೋ ವಿದ್ಯಾವಂತ ಮಾತು ಬರೋನು. ನಾನು 3 ಭಾಷೆ ಹೇಳಿದ್ರೆ ಅದನ್ನು ಆಡು ಭಾಷೆಯಲ್ಲಿ ಆಡೋ ಥರ ಮಾಡಿ, ಡ್ಯಾನ್ಸ್ ಮಾಡಂಗೆ ಮಾಡಿ, ಕುಣಿದಾಡಂಗೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಚರಣ್ ಯಾವಾಗಲೂ. ಈ ಸತಿ ಆ್ಯಸ್ ಇಟ್ ಈಸ್ ನನ್ನ ಟೀಮ್, ನನ್ನ ತಂಬಿ, ನಮ್ಮ ಅಲ್ಲು ರಘು, ನಮ್ಮ ಪ್ರಮೋದ, ಯಶವಂತ್ ಅಂತ, ಜೀವನ್ ಅಂತ, ಸೇಮ್ ಟೀಮ್. ಅವರೆಲ್ಲ ಡೈರೆಕ್ಟರ್ಗಳಾದರೂ ಕೂಡ ನನಗೆ ನನ್ನ ತಂಬಿ ಅವರೆಲ್ಲನೂ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ. ಅದು ತುಂಬ ನನಗೆ ಎಮೋಷ್ನಲ್ ವಿಷಯ ಇವತ್ತು. ಅವರೆಲ್ಲ ಡೈರೆಕ್ಟರ್ಗಳಾದರು, ಎಲ್ಲ ಅವ್ರವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ. ಅವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಜೊತೆಲಿ ಇರ್ತೀವಿ ಅಂತ ಜೊತೆಲಿ ನಿಂತ್ಕೊಂಡು ನನ್ನ ಜೊತೆ ತಿರ್ಗಾ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಜೊತೆ ಕೆಲಸ ಮಾಡ್ತಾರೆ. ಅದು ನನಗೆ ತುಂಬ ಮರೆಯೋಕ್ಕಾಗ್ತಿರೋದು. ಥ್ಯಾಂಕ್ ಯು ತಂಬಿ, ಅಲ್ಲರಿಗೂ, ಎಲ್ಲರಿಗೂ. ಸುದಿ ಈ ಸತಿ ತುಂಬ ವಿಶೇಷ ಪಾತ್ರ. ಆ್ಯಸ್ ಇಟ್ ಈಸ್ MC ಬಿಜುಗೆ, ರಾಹುಲ್ ಡಿಟ್ಟೋಗೆ ನಾನು ಹೇಳಿದ್ದೀನಿ, ಒಂದೆರಡು ಚರಣ್ ಹೇಳಿದ್ದೀನಪ್ಪ. ಯಾಕೆಂದರೆ ಚರಣ್ಗೆ ಒಂದ್ಸರಿ ಎಂಥ ಪನಿಷ್ಮೆಂಟ್ ಕೊಡ್ತೀನಿ ಅಂದರೆ, ನನಗೇನೋ ಬರೋದನ್ನು ಬರ್ಬಿಟ್ಟು ತಗೊಂಡೋಗಿ ಕೊಟ್ಬಿಡ್ತೀನಿ, ಚರಣಿಗೆ ಮೆಚ್ಚೂರು ಮಾಡಿಕೊಳ್ಳೋದು. ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ರಾಹುಲ್.
ಆಮೇಲೆ ನನಗೆ ಇವತ್ತು ಪ್ರತಿ ಸರಿನೂ ನನ್ನ ಲುಕ್ಗಳನ್ನ ಬದಲಾಯಿಸುವಂಥ ನನ್ನ ಗುರು ಅಂತ ಹೇಳ್ಬೋದು, ನನಗೆ ಮಾಸ್ಟರ್ ಅಂತ ಹೇಳ್ಬೋದು, ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಲ್ಲಿ ಇರ್ತಾರೆ. ಇವತ್ತು ಈ ಒಂದು ಲುಕ್ ನನಗೆ ಈ ಥರದ್ದು ಏಜ್ ಲುಕ್ ಬೇಕು ಆ ಸಿನಿಮಾಗೆ ಅಂದಾಗ ಕಂಪ್ಲೀಟ್ ಬದಲಾಯಿಸಿದ್ದೆ ಇವರು. ಬಹುಶಃ ನನ್ನ ಜೀವನದಲ್ಲಿ ತುಂಬ ಸ್ಪೋರ್ಟ್ಸ್ ಅವ್ರ ಒಡನಾಟ ಜಾಸ್ತಿ. ಹಾಗಾಗಿ ಇವತ್ತು ನಾನು ಏನನ್ನ ಈ ಲುಕ್ಕಲ್ಲಿ ಇದ್ದೀನಿ, ಇನ್ನೊಂದು 3 ತಿಂಗಳಿಗೆ ಬೇರೆ ಲುಕ್ ಚೇಂಜ್ ಮಾಡ್ತೀನಿ ಅಂದರೆ ನನ್ನನ್ನು ತಾಯಿಗಿಂತ ಹೆಚ್ಚಾಗಿ ನನ್ನ ಜೊತೆ ನಿಂತವರು. ಸೊ ಹಾಗಾಗಿ ಥ್ಯಾಂಕ್ ಯು ಮನೋಜ್ ಅವರೇ, ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್. ಅದೇ ರೀತಿ ರಂಜು ಮಾಮ ಮೇಲ್ ಬಾಪ, ರಂಜು ಬಾ ಮೇಲ್ ಬಾ ಬಾ ಕೂತ್ಕೊ. ಈ ಸತಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ನಮ್ಮ ಚನ್ನಪಟ್ಟಣದಿಂದ ಬಂದಿದ್ರಲ್ಲ ಎಲ್ಲೋದ್ರವರು. ಮಾಮ ಬನ್ನಿ ಒಂದಷ್ಟು ಹೊಸ ಟ್ಯಾಲೆಂಟ್ಸ್ ಈ ಸತಿ. ಸೊ ಅಗೇನ್ ನಿಮ್ಮ ಬ್ಲೆಸ್ಸಿಂಗ್ ಬೇಕಾಗಿರಲಿ ಎಲ್ಲರೂ. ಅವರಲ್ಲಿ ಅವ್ನು ಧೂಮ್ರಾವತಿ ಇರೋದು, ಅವ್ನು ಇನ್ನೊಂದಿಬ್ಬರು 3 ಹುಡುಗರು ಇದ್ರಲ್ಲ, ಕೈ ಹತ್ರಪ್ಪ ಹುಡುಗರ. ಹಾಂ ಇಲ್ಲೇ ಇದೆಯಾ, ಇರೋ ಬನ್ನಿ ಆಸ್ತಿ ಇರಬಾರ್ದು. ಲಾಸ್ಟ್ ಟೈಮ್ ಡ್ರ್ಯಾಗನ್ ಮಂಜುನ ತೋರಿಸಿದ್ವಿ, ಆ ಥರ ಈ ಸತಿ ಇವರನ್ನ ಮತ್ತೆ ತೋರಿಸ್ತಾ ಇದ್ವಿ. ತುಂಬ ವಿಶೇಷವಾದ ಒಂದು ಪಾತ್ರದಲ್ಲಿ ಮಾಡ್ತಾರೆ. ಇವ್ರು ನನ್ನ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ, ಅವನಿಗೊಂದು ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ಮನುಷ್ಯ ಆದ್ರೂ ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ದಾನೆ, ಇದೊಂದು ವಿಶೇಷ ನನಗೆ. ಆಮೇಲೆ ಆಸ್ ಇಟ್ ಇಸ್ ಮಾಮ ಇಲ್ಲಿ ಇದು ಈತ ಹುಡುಗ ಒಬ್ಬ ಸ್ವಭಾವ ನಿನ್ನ ತಪ್ಪ ನಿಮ್ಮ ಪಟ ಅಂತ ಬಂದ್ಬಿಡು. ಅವರೆಲ್ಲ ಎಲ್ಲೋದ್ರು ಹುಡುಗರು ಬಂದಿದ್ರಲ್ಲ, ಬಂದಿರೋ ವಿನಯ್ ಅವರು ಆಚೆ ಹೋದ್ರಾ? ಸರಿ, ಇನ್ನೊಂದು ಅಷ್ಟು ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸತಿ ಎಲ್ಲ ತುಂಬ ವಿಶೇಷವಾಗಿ ನೋಡ್ತೀರಾ ಇವರನ್ನ. ನನಗೆ ತುಂಬ ಪ್ರೀತಿಯಾಗಿರುವಂಥ ಒಂದಷ್ಟು ಪಾತ್ರಗಳನ್ನು ಮಾಡ್ತಾರೆ. ಅದು ಬಿಟ್ಟು ತಮ್ಮ ಪ್ರಶ್ನೆಗೆ ನಾನು ಬಾರೋ ಈ ಕಡೆ ಬಂದ್ರು, ಬಾರೋ ಚಿಕ್ಕಿಟ್ಟು ಆ ತಮ್ಮನ ಕ್ಯಾರೆಕ್ಟರ್ ಇಲ್ಲ, ಚಿಕ್ಕ ಹುಡುಗ ಅವನೆಲ್ಲ ಅವನ ಹೆಸರೇನು ಬೀರೋ ಅವನೆಲ್ಲದಪ್ಪ ಹೊಟ್ರಾ? ಓಕೆ, ಇನ್ನೊಬ್ಬ ಹುಡುಗ ಸ್ಕೂಲ್ಗೆ ಹೋಗ್ಬೇಕು, ಅವ್ನು ಬಂದಿಲ್ಲ. ಸೊ ಇಷ್ಟು ವಿಶೇಷವಾದ ಪಾತ್ರ ಇರುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆ ಹೇಳಿದ್ರು ಕೇಳ್ಬೋದು. ಸಿಟಿ ಲೈಟ್ಸ್ ಇಲ್ಲ, ತೊಂದರೆ ಇಲ್ಲ, ಎಲ್ಲ ಕೊಡಲ್ಲ, ಹೆಚ್ಕೊಂಡೆ ಮಾತಾಡ್ತೀನಿ. ಸಿಟಿ ಲೈಟ್ಸ್ ಗೊತ್ತಿಲ್ಲ, ಈ ಕಥೆ ಎಲ್ಲ ಬರೀತಾ ಒಂದು ಎಮೋಷ್ನಲ್ ಆಗಿ ಅನ್ನಿಸ್ತು. ಇದೆಲ್ಲ ನಾನು ಜಾಸ್ತಿ ಈ ಥರ ಮಾತಾಡಿದೆ. ನನಗೆ ಅನಿಸ್ತಾ ಇದೆ, ನನ್ನ ಮನಸ್ಸಿಗೆ ಇದು ಸಿಟಿ ಲೈಟ್ಸ್ ಅಂತ ಇರಬೇಕು ಅಂತ. ಮತ್ತೊಂದು ಇನ್ನೊಂದು ಗೊತ್ತಿಲ್ಲ, ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳೋಕ್ಕೆ ಹೊರಟಿದ್ದೀನಿ. ಸೊ ಹಂಗಾಗಿ ಅದನ್ನು ಲೈಟ್ ಕೆಳಗಡೆ ಹೇಳೋಣ, ಯಾವಾಗಲೂ ಆ ಬೆಳಕಿನ ಕೆಳಗಡೆ ಇದೆ. ಸರ್ ಒಂದು ನಿಮಿಷ, ಸೌಂಡ್ ಬೇಸ್ ಜಾಸ್ತಿ ವಾಯ್ಸು ಕೇಳಿ. ಹಾಂ ಹೌದು ಇಲ್ಲ, ಅದು ತಾವು ಸಿನಿಮಾಲಿ ವಿಶೇಷವಾಗಿ ಬರುತ್ತೆ. ಸೊ ಹಾಗಾಗಿ ಹೌದು, ಆಲ್ಮೋಸ್ಟ್ ಅದು ಅಳಿವಿನ ಅಂಚಲಿರುವಂಥ ಒಂದು ಸಮಾಜ, ಮತ್ತು ಅದರಲ್ಲಿ ತುಂಬ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ. ನಂಗೆ ಅದೊಂದು ಬೇಜಾರಿದೆ. ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಲಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂಥ ಸಮುದಾಯ, ಇಂಪ್ರೂವ್ ಆಗದೇ ಇರುವಂಥ ಸಮುದಾಯದ ಪರವಾಗಿ ನಿಂತು ಅದನ್ನು ತಿಳಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತೊಗೊಂಡಿದ್ದೀನಿ. ಅದನ್ನು ಉಮಾಪತಿ ಸರ್ ಬನ್ನಿ ಪ್ಲೀಸ್ ಬನ್ನಿ, ಅದನ್ನು ತೊಗೊಂಡಿದ್ದೀನಿ. ಆಯ್ತಂತ ಬರ. ಇನ್ನು ಇನ್ನೊಂದು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ಇನ್ನೊಂದು ಮಗು ಇದು ಉಮಾಪತಿ ಸರ್. ಇಲ್ಲ ಬರ ಸರ್, ನನಗೆ ಒಳ್ಳೆ ಯಾವಾಗಲೂ ನಮಗೆಲ್ಲ ಒಳ್ಳೇದು ಬಯಸುವಂಥ ಮತ್ತೊಬ್ಬ ಅವ್ರನ್ನ ಏನಂತ ಕರೀಲಿ ಅಂದರೆ, ಅವರು ನನಗೆ ಯಾವಾಗಲೂ ಒಂದು ವಾರಿಯರ್ ಥರ ಕಾಣ್ತಾರೆ, ಅಂದರೆ ರೆಡಿ ಬಾ ಅನ್ನೋ ಥರ. ಸೊ ಹಂಗಾಗಿ ನಾನು ಅವ್ರನ್ನ ತುಂಬ ಖುಷಿ ಪಡ್ತೀನಿ. ಅದರದೇ ಪ್ರೊಡ್ಯೂಸರ್, ಅದರದೇ ಸಿನಿಮಾನ ಇಷ್ಟಪಡೋರನ್ನ ಹೊರತುಪಡಿಸಿ ಅವ್ರದ್ದೊಂದು ಇದೇ ನಂಗೆ ತುಂಬ ಇಷ್ಟ. ಅವ್ರ ಮಾತಾಗಲಿ, ಅವ್ರ ಗತ್ತಾಗಲಿ, ಅವ್ರ ನೇರ ನುಡಿಯಾಗಲಿ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಆನೇಕಲ್ ಸುತ್ತಮುತ್ತ ಇರುವಂಥ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತೊಗೊಂಡು ನಿಂತಿರೋ ಉಮಾಪತಿ ಸರ್ಗೆ ತುಂಬ ಸ್ವಾಗತ ಸರ್. ಸೊ ಹಾಗೆ ನಿಮ್ಮಿಂದನೇ ಮಾತು ಎಂಡ್ ಮಾಡ್ತೀನಿ. ಈಗ ಹಿಂಗೆ ವೇಟ್ ಮಾಡ್ತಾ ಇದ್ದೀನಿ.
ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಸರ್ ಅಂದರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ. ಯಾಕಂದರೆ ವೇದಿಕೆಗೆ ಅಲ್ಲಿ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ಬರು ಮಾತಾಡ್ತಾರೆ. ಅದರ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಏನಿದೆ ಅದನ್ನು ನೇರವಾಗಿ ಮಾತಾಡ್ತೀವಿ. ಯಾಕಂದರೆ ನನ್ನ ದುನಿಯಾ ವಿಜಯ್ ಸರ್ ಸಂಪರ್ಕ ಭಾಳ ವರ್ಷಗಳಿಂದ. ನನಗೆ ಅವರಲ್ಲಿ ಏನು ಭಾಳ ಇಷ್ಟ ಆಗಿದ್ದು ಅಂದರೆ, ಯಾರಾದರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಭಾಳ ಈಸಿ. ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಹೀರೋ ಆಗಿ, ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಪ್ರೂವ್ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲರ ಕೆಲವು ಮಾಡೋಕ್ಕಾಗಲ್ಲ ಅಂತ. ಮನಸ್ಸಿದ್ರೆ ಸಾಕು, ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ. ಮಾತಾಡೋರು ಮಾತಾಡ್ತಾ ಇರಲಿ, ಕಾಲು ಎಳೆಯೋರು ಎಳೀತಾ ಇರಲಿ, ಬದುಕೋರು ನಾವು ಎಲ್ಲಿದ್ರೂ ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯ್ ಸರ್. ಅದೇ ರೀತಿ ಇವತ್ತು ಈ ಫಂಕ್ಷನಲ್ಲಿ, ಇವೆಂಟಲ್ಲಿ ದುನಿಯಾ ವಿಜಯ್ ಸರ್ ಅವ್ರ ಮಗಳು, ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ. ಇನ್ನು KP ಶ್ರೀಕಾಂತ್ ಸರ್. ನಾನು ಅವ್ರ ಬಗ್ಗೆ ಭಾಳ ಖುಷಿ ಪಡೋದೇನು ಅಂದರೆ, ಸಿನಿಮಾ ಪ್ರಮೋಷನ್ ಮಾಡೋದು ಕಲ್ತಿದ್ದ ನಾವು KP ಶ್ರೀಕಾಂತ್ ಸರ್ ವತಿಯಿಂದ. ಯಾಕೆಂದರೆ ಪಬ್ಲಿಸಿಟಿ, ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ, ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ, ಅಲ್ಲಾಡಿಸ್ತಾ ಇರ್ಬೇಕಷ್ಟೇ, ಜನ ತಿರುಗಿ ನೋಡಬೇಕು. ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ತಬೇಕು, ಯಾವ ಬೀಜ ಏನು ಅಂತ ಮೊಳಕೆ ಹೊಡೆದ್ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ. ಯಾಕಂದ್ರೆ ನಡೋರು ಗೊತ್ತಿರ್ತದೆ ಯಾವ ಸಸಿ ಅಂತ. ಆ ವಿಚಾರದಲ್ಲಿ ನಾನು KP ಶ್ರೀಕಾಂತ್ ಸರ್ಗೆ ನಾನು ಭಾಳ ಗೌರವಿಸ್ತೀನಿ. ಅದೇ ರೀತಿ ನಮ್ಮ ಗೆಳೆಯರು ನೀನಾಸಂ ಸತೀಶ್ ಅವರು, ಮತ್ತು ಮಾಸ್ಟರ್ ಇದ್ದಾರೆ, ನಮ್ಮ ವಿನೋದ್ ಮಾಸ್ಟರ್ ನಮಗೆ ಸೆಟ್ಟಲ್ಲೆಲ್ಲ ಭಾಳಷ್ಟು ಸಲ ಹೊಸಕೋಟೆ ಬಿರಿಯಾನಿ ತೊಗೊಂಡು ತಿನ್ನಿಸಿದ್ರು. ಇವಾಗ ದುನಿಯಾ ವಿಜಯ್ ಸರ್ಗೆ ತಿನ್ನಿಸ್ತೀರಾ. ಅದೇ ರೀತಿ ಇನ್ನು ಅನೇಕ ಸರ್, ನಾನು ನಿಮಗೆ ಭಾಳ ಇಷ್ಟಪಡ್ತೀನಿ ನಿಮ್ಮ ಆ್ಯಕ್ಟಿಂಗು. ಮತ್ತು ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮೇಲಿದ್ದಾರೆ. ಇನ್ನೂ ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿ ಇದ್ದೀರಿ. ಇವಾಗ ಫೋನಲ್ಲಿ ಬರಬೇಕಾದ್ರೆ ಕೆಲವೊಬ್ಬರು ಮಾತಾಡ್ತಾ ಇದ್ರು, ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಏನು ನಮ್ಮ ಚೇಂಬರಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ, ಸ್ಟಾರ್ ರೇಟಿಂಗ್ ಯಾರಿಗೂ ಕೊಡೋಂಗಿಲ್ಲ ಅಂತೇಳಿ. ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಒಂದು ಸಿನಿಮಾನ ನಿಲ್ಲಿಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟ್ರು ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಮುಕ್ಕಾಲು ಭಾಗ ಸತ್ತೋಗಿರ್ತಾನೆ. ಯಾಕಂದರೆ ಇವತ್ತೇನಾದರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದರೆ, ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕೆ ಸಾಧ್ಯ. ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ, ಯಾರು ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದರೆ ಸಿನಿಮಾ ಓಡಲ್ಲ ಅಂತಲ್ಲ. ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಯ್ ಸರ್ ಇವತ್ತು ಡೈರೆಕ್ಷನ್ ಮಾಡಿ ಸಲಗ ಇರ್ಬೋದು, ಭೀಮಾ ಇರ್ಬೋದು, ಪ್ರೂವ್ ಮಾಡಿ ತೋರಿಸಿದಾರಲ್ಲ. ಸೊ ಅದು ಒಂದು ದೊಡ್ಡ ನಿದರ್ಶನ. ಇಲ್ಲಿ ಯಾರಿಗೋಸ್ಕರ ಅಂತನೋ ಇಂಡಸ್ಟ್ರಿನ ಗ್ರಾಂಟೆಡ್ ಆಗಿ ತಗೊಳಂಗಿಲ್ಲ. ಇಂಡಸ್ಟ್ರಿ ಇವ್ರದ್ದು, ಇಂಥ ವರ್ಗದ್ದು ಅಂತೇಳಿ. ಒಂದು ಸಿನಿಮಾ, ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ, ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಕ್ ಆಗಲ್ಲ. ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ. ಯಾವ ಜಾತಿ ಕಲಾವಿದರ ಜಾತಿ, ಯಾವ ಜಾತಿ ನಿರ್ಮಾಪಕರ ಜಾತಿ, ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ. ಭಾಳ ಖುಷಿ ಆಗ್ತದೆ. ಏಕೆಂದರೆ ಅನೇಕ ನಮ್ಮ ಇಲ್ಲೇ ಇದಾರಲ್ಲ, ನಮ್ಮ ಕನಕಪುರ ರೋಡ್ ಕಿಂಗ್ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಜಮೀನಲ್ಲಿದೆ. ಎಲ್ಲಿ ಅಂದರೆ ನಮ್ಮ ಇವ್ರು ಇದಾರಲ್ಲಪ್ಪ, ಯೋಗೇಶ್ ಅವರು, ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ. ನಮ್ದು ಏನೇ ಜಾಗ ಇರಲಿ, ಎತ್ತನೇ ಇರಲಿ, ಅಂದರೆ ಒಬ್ಬ ಆರ್ಟಿಸ್ಟ್ ಅಂತ ಆದರೆ ಆರ್ಟಿಸ್ಟ್ಗೆ ಕೊಡುವಂಥ ಗೌರವ ಅದು. ಏಕೆಂದರೆ ಸರಸ್ವತಿ ಪುತ್ರರು ಅಂತ ಎಲ್ಲರನ್ನೂ ಕರೆಯಲ್ಲ. ಅದೇ ರೀತಿ ಕಲಾವಿದರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಭಾಳ ದೊಡ್ಡ ಜವಾಬ್ದಾರಿಯಾಗಿರ್ತದೆ. ಈ ಸಿನಿಮಾಕ್ಕೆ ನಮ್ಮ ಸಹಕಾರ ಇರ್ತದೆ. ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗಲಿ. ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ, ಸಿಗರೇಟಲ್ಲಿ ಲೈಟ್ಸ್ ಕೇಳ್ತಾ ಇದ್ವಿ, ಇವಾಗ ಸಿಟಿ ಲೈಟ್ಸ್ ಅಂತ ಇದೆ. ಅದೇ ರೀತಿ ನಮ್ಮ ಸರ್ ಇದ್ದಾರೆ, ಸುರೇಶ್ ಸರ್ ಇದ್ದಾರೆ, LY ರಾಜೇಶ್ ಸರ್, ಮತ್ತು ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು. ಅವ್ರ ಸಿನಿಮಾನು ಭಾಳ ಚೆನ್ನಾಗಿ ಓಡಿದೆ. ಏನಂದರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡಿಬಿಡ್ತಾರೆ, ಡಿಸ್ಕ್ರಿಮಿನೇಷನ್ ಮಾಡಿಬಿಡ್ತಾರೆ, ಇದು ಮಾಸ್ ಸಿನಿಮಾ, ಇದು ಕ್ಲಾಸ್ ಸಿನಿಮಾ ಅಂತೇಳಿ. ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸಲ್ಲೇ ಇರ್ತಾರೆ. ಆ ಮಲ್ಟಿಪ್ಲೆಕ್ಸಿಂದ ಒಂದಷ್ಟು ಮಾಸ್ ಸಿನಿಮಾಗಳು ಬಂದು ಒಂದು BC ಸೆಂಟ್ರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು, ಒಂದಷ್ಟು ಜನ ನಿರ್ದೇಶಕರು, ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.